Hi, dear students. In the last class, we were discussing about the light reflection and refraction lesson. In that, we were discussed about the plane mirror and about the uh, spherical mirrors. So, the properties of the image formed by the plane mirror, that one we were discussed in the last class, and about uh, spherical mirror, types of spherical mirror we were discussed. There are two types of spherical mirrors, concave mirror and convex mirror. You came to know about the convex mirror and concave mirror. ಹೇಗಿರುತ್ತೆ ಕಾನ್ಕೇವ್ ಮಿರರ್ ಅಂದರೆ ಮತ್ತು ಕಾನ್ವೆಕ್ಸ್ ಮಿರರ್ ಅಂದರೆ ಹೇಗಿರುತ್ತೆ ಅಂತ ನಿಮಗೆ ನೀವು ತಿಳ್ಕೊಂಡ್ರಿ ಲಾಸ್ಟ್ ಕ್ಲಾಸಲ್ಲಿ. ಸೊ ಇನ್ನೊಂದು ಸರಿ ಹೇಳ್ಬಿಡ್ತೀನಿ. ಕರ್ವ್ಡ್ ಇನ್ವರ್ಡ್ ಕಾನ್ಕೇವ್ ಮಿರರ್ ಅಂತ ಅಂದರೆ ಕರ್ವ್ಡ್ ಇನ್ವರ್ಡ್ ಆಗಿರುತ್ತೆ. ನೋಡ್ರಿ ಇಲ್ಲಿದೆಯಲ್ಲ, ಈ ಥರ ಕರ್ವ್ಡ್ ಒಳಭಾಗಕ್ಕೆ ಕರ್ವ್ ಆಗಿರುತ್ತೆ. ಅದನ್ನು ನಾವು ಕಾನ್ಕೇವ್ ಮಿರರ್ ಅಂತ ಕರಿತೀವಿ. ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಅಂತ ಅಂದರೆ ಕರ್ವ್ಡ್ ಔಟ್ವರ್ಡ್. ಇಲ್ಲಿ ತಪ್ಪಾಗಿದೆ, ಇದು ನಾನು ನಿನ್ನೆ ಅವತ್ತು ಹೇಳಿದೆ. ಕರ್ವ್ಡ್ ಔಟ್ವರ್ಡ್, ಅದನ್ನು ನಾವು ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಸೊ ಲೈಟ್ ರೇಸ್ಗಳೆಲ್ಲ ಕಾನ್ಕೇವ್ ಮಿರರಲ್ಲಿ ಕನ್ವರ್ಜ್ ಆಗ್ತವೆ, ಅಂದರೆ ಎಲ್ಲ ಒಂದು ಕಡೆಗೆ ಕೂಡ್ಕೊಳ್ತವೆ ಕಾನ್ಕೇವ್ ಮಿರರಲ್ಲಿ. ಕಾನ್ವೆಕ್ಸ್ ಮಿರರಲ್ಲಿ ಎಲ್ಲ ಲೈಟ್ ರೇಸ್ಗಳು ಡೈವರ್ಜ್ ಆಗ್ತವೆ, ಅಂದರೆ ಹೊರಗಡೆ ಹೋಗ್ತವೆ. ಸೊ ಇದನ್ನು ನಾವು ಲಾಸ್ಟ್ ಕ್ಲಾಸಲ್ಲಿ ಓದಿದ್ವಿ ಅಲ್ವಾ. ಸೊ ಈಗ ನಾವು ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಈ ಲೈಟ್ ಲೆಸನ್ ಓದೋದಕ್ಕೆ, ಅಥವಾ ಇವುಗಳಲ್ಲಿ ಈಗ ಕಾನ್ವೆಕ್ಸ್ ಮಿರರಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಕಾನ್ಕೇವ್ ಮಿರರಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ, ಅದಾದಮೇಲೆ ನಾವು ಲೆನ್ಸ್ಗಳ ಬಗ್ಗೆ ಓದ್ತೀವಿ. ಇದು ಮಿರರ್, ಲೆನ್ಸ್ ಬೇರೆ, ಮಿರರ್ ಬೇರೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಲೆನ್ಸ್ ಅಂದರೆ ಏನು ಅಂತ. ಸೊ ಅಲ್ಲಿ ಇಮೇಜ್ ಹೇಗೆ ಫಾರ್ಮೇಷನ್ ಆಗುತ್ತೆ ಅಂತೆಲ್ಲ ತಿಳ್ಕೊಬೇಕು ಅಂತಂದರೆ ನಾವು ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಇದ್ದಾವೆ, ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಟರ್ಮ್ಸ್. ಅವುಗಳನ್ನ ನಾವು ಕಲ್ತ್ಕೊಳ್ಳೇಬೇಕು. ಸೊ ಅವುಗಳು ಗೊತ್ತಾದರೆ ಮಾತ್ರ ನಮಗೆ ಈಸಿಯಾಗಿ ನಾವು ಹೇಳೋವಂಥದ್ದು ಅರ್ಥ ಆಗುತ್ತೆ ನಿಮಗೆ. ಸೊ ಹಾಗಾಗಿ ಅವುಗಳನ್ನು ನಾವು ತಿಳ್ಕೊಳ್ಳೋಣ. ಒಂದಿಷ್ಟು ಟರ್ಮ್ಸ್ ಯೂಸ್ ಟು ಸ್ಟಡಿ ದ ಸ್ಪೆರಿಕಲ್ ಮಿರರ್ಸ್. ಸ್ಪೆರಿಕಲ್ ಮಿರರ್ನ ಸ್ಟಡಿ ಮಾಡುವಾಗ ನಾವು ಯೂಸ್ ಮಾಡಬಹುದಾದಂಥ ಒಂದಿಷ್ಟು ಟೆಕ್ನಿಕಲ್ ಟರ್ಮ್ಸ್ಗಳು. ಸೊ ಏನೇನು ಯೂಸ್ ಮಾಡ್ತೀವಿ, ಒಂದಿಷ್ಟು ಈಗ ನೋಡ್ರಿ, ನಾವು ಬಾಡಿ ಪಾರ್ಟ್ಸ್ಗಳ ಬಗ್ಗೆ ಸ್ಟಡಿ ಮಾಡಬೇಕು ಅಂದರೆ ಇದೇನು ಕೈ, ಇದೇನು ಕೆಲಸ ಮಾಡುತ್ತೆ, ಇದು ಕೈ ಇದೇನು ಕೆಲಸ ಮಾಡುತ್ತೆ, ಕಣ್ಣು ಏನು ಕೆಲಸ ಮಾಡುತ್ತೆ, ಎಲ್ಲಿರುತ್ತೆ, ಅದ್ರ ಸ್ಟ್ರಕ್ಚರ್ ಏನು, ಸೊ ಅದನ್ನೆಲ್ಲ ತಿಳ್ಕೊಬೇಕಾಗತ್ತೆ. ಹಾಗೆಯೇ ಇಲ್ಲೂ ಕೂಡ ನಾವು ಲೆನ್ಸ್ಗಳ ಬಗ್ಗೆ ಅಥವಾ ಮಿರರ್ಸ್ಗಳ ಬಗ್ಗೆ ತಿಳ್ಕೊಬೇಕು ಅಂದರೆ ಅಲ್ಲಿ ಯೂಸ್ ಮಾಡುವಂಥ ಟರ್ಮ್ಸ್ಗಳ ಬಗ್ಗೆ ನಾವು ತಿಳ್ಕೊಂಡಿರಬೇಕು ಮೊದಲನೇ, ಫಸ್ಟ್ ಆಫ್ ಆಲ್. ಸೊ ಹಾಗಾಗಿ in this lesson we are going to discuss about terms used in the study of spherical mirror. So in that, the first term is center of curvature. ಸೆಂಟರ್ ಆಫ್ ಕರ್ವೇಚರ್ ಅಂತ ಇದೆ. ಏನಿದು ಸೆಂಟರ್ ಆಫ್ ಕರ್ವೇಚರ್ ಅಂತ ಅಂದರೆ ಡೆಫಿನೇಷನ್ ನೋಡಿದರೆ ಏನು ಹೇಳ್ತಾರೆ, ಇಸ್ ದ ಸೆಂಟರ್ ಆಫ್ ದ ಸ್ಪಿಯರ್ ಆಫ್ ವಿಚ್ ದ ಮಿರರ್ ಇಸ್ ಎ ಪಾರ್ಟ್. ಸೊ ಸ್ಪಿಯರ್ನ ಸೆಂಟರ್ ಆಗಿರುತ್ತೆ, ಮಿರರ್ ಪಾರ್ಟ್ ಆಗಿರುವಂಥ ಸ್ಪಿಯರ್ನ ಸೆಂಟರ್ ಆಗಿರುತ್ತೆ, ಅದನ್ನೇ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಅಂತ ನಾನು ನಿಮ್ಮ ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ನೋಡ್ರಿ. ಈಗ ಒಂದು ನಾನು ನಿನ್ನೆನೇ ಹೇಳಿದೆ ನಾನು ಏನಂತ ಅಂತ ಅಂದರೆ ಒಂದು ಲೆನ್ಸ್ ಅಥವಾ ಮಿರರ್ ಅಂತಂದರೆ ಇಟ್ಸ್ ಎ ಪಾರ್ಟ್ ಆಫ್ ದ ಸರ್ಕಲ್ ಅಂತ ಹೇಳಿದ್ದೆ. ನಾನು ಕಟ್ ಮಾಡಿ ನಿಮಗೆ ತೋರಿಸಿದ್ದೆ, ಲೈಕ್ ದಿಸ್, ಈ ರೀತಿ ಕಟ್ ಮಾಡಿ ತೋರಿಸಿದ್ದೆ. ಹಿಂಗೆ ಕಟ್ ಮಾಡ್ತೀವಿ, ಇದು ಏನು ಉಳ್ಕೊಳತ್ತಲ್ಲ ಇದನ್ನು ನಾವು, ಇದು ಇದೆಯಲ್ಲ ಈ ಬಾಕ್ಸ್ ಒಳಗೆ, ಅದು ಮಿರರ್ ಆಗಿರತ್ತೆ ಅಂತ ನಾನು ಹೇಳಿದೆ. ಸೊ ಇದು ಒಂದು ಪಾರ್ಟ್ ಆಫ್ ದ, ನೀನು ಎಲ್ಲಾದರೂ ಕಟ್ ಮಾಡು, ಯು ಕ್ಯಾನ್ ಕಟ್ ಹಿಯರ್. ಇಲ್ಲೇನು ಬಂದಿದೆ ಉಳ್ಕೊಂಡಿದೆ ಆ ಬಾಕ್ಸ್ ಒಳಗೆ, ಅದು ಮಿರರ್ ಆಗತ್ತೆ. ಇಲ್ಲಿ ಕಟ್ ಮಾಡು ಈ ಭಾಗದಲ್ಲಿ, ಈ ಬಾಕ್ಸ್ ಒಳಗೆ ಏನು ಉಳ್ಕೊಳ್ತು, ಅದು ಮಿರರ್ ಆಗಿರುತ್ತೆ. ಇಟ್ಸ್ ಜಸ್ಟ್ ಎ ಪಾರ್ಟ್ ಆಫ್ ದ ಸರ್ಕಲ್ ಅಪ್ಪ. ಒಂದು ಸರ್ಕಲ್ನ ಒಂದು ಪಾರ್ಟನ್ನು ನಾವು ಲೆನ್ಸ್ ಅಂತ ಕರಿತೀವಿ ಅಥವಾ ಮಿರರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಹಾಗಾದರೆ ನಾವೀಗ ಯಾವುದೋ ಒಂದು ತಗೋಣ, ಒಂದು ಸರ್ಕಲ್ ತಗೋಣ. ಈಗ ಒಂದು ಸರ್ಕಲ್ ತಗೊಂಡಿದ್ದೀನಿ. ಸೊ ಇದರಲ್ಲಿ ಯಾವುದೋ ಒಂದು ಪಾರ್ಟನ್ನು ನಾನು ಮಿರರ್ ಆಗಿ ಮಿರರ್ ಅಂತ ಕರಿತೀನಿ. ಸೊ ಫಾರ್ ಎಕ್ಸಾಂಪಲ್ ಈ ಪಾರ್ಟ್ ಮಿರರ್, ಓಕೆನಾ? ಈ ಬಾಕ್ಸ್ ಒಳಗಿರುವಂಥ ಪಾರ್ಟ್ ಮಿರರ್. ಸೊ ಈ ಸರ್ಕಲ್ ಇದೆಯಲ್ಲ, ರೆಡ್ ಕಲರ್ಲ್ಲೇ ಹಾಕಿದ್ದೀನಲ್ಲ ಸರ್ಕಲ್ಲು, ಇದಕ್ಕೊಂದು ಸೆಂಟರ್ ಇರಬೇಕಲ್ವಾ? ಸರ್ಕಲ್ ಅಂದಮೇಲೆ ಅದಕ್ಕೊಂದು ಸೆಂಟರ್ ಇರುತ್ತೆ. ಸೊ ಸೆಂಟರ್ನ ನಾನು ಪಾಯಿಂಟ್ ಔಟ್ ಮಾಡಿದ್ದೀನಿ. ಆ ಸೆಂಟರನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಅಲ್ಲೇನು ಕಾಣಿಸ್ತಿದೆ ಅಲ್ವ, ಅದನ್ನು
ಸೆಂಟರ್ ಆಫ್ ಕರ್ವೇಚರ್. ಇಟ್ ಈಸ್ ಡಿನೋಟೆಡ್ ಬೈ ದ ಲೆಟರ್ ಸಿ. ಲೆಟರ್ ಸಿ ಅಲ್ಲಿ ಡಿನೋಟ್ ಮಾಡ್ತೀವಿ, ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್? ಇದನ್ನು ನಾವು ಏನು, ಸರ್ಕಲ್ನ ಸೆಂಟರು ಅದು ಮಿರರ್ನ ಪಾರ್ಟ್ ಆಗಿರಬೇಕು, ಅದರ ಸರ್ಕಲ್ನ ಸೆಂಟರನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಡಿಯರ್ ಸ್ಟೂಡೆಂಟ್ಸ್. ಸೊ ಇನ್ನೊಂದ್ಸರಿ ನಾನು ತೋರಿಸ್ತೀನಿ ನೋಡ್ರಿ ಅದು ಹೇಗೆ ಅಂತ. ಹಾಗಾಗಿ ನಾವು ಯಾವುದೋ ಒಂದು ಲೆನ್ಸನ್ನು ಬರೆದಿದ್ದೀವಿ ಅಂತ ಅನ್ಕೊಂಡ್ರೆ, ಇದು ಲೆನ್ಸ್, ಸಾರಿ ಮಿರರ್, ಇದು ಯಾವುದೋ ಒಂದು ಮಿರರ್ ಅಂತ ಅನ್ಕೊಂಡ. ಇದಕ್ಕೊಂದು ಸೆಂಟರ್ ಇರುತ್ತೆ, ನಾನು ಇಮ್ಯಾಜಿನರಿ ಲೈನ್ ಹಾಕ್ತೀನಿ, ಇದಕ್ಕೊಂದು ಸೆಂಟರ್ ಇದೆ, ಇದು ಸರ್ಕಲ್ ಅಂತ ಅನ್ಕೊಂಡ. ಇದಕ್ಕೊಂದು ಸೆಂಟರ್ ಇರತ್ತಲ್ಲ, ಇದನ್ನೇ ನಾವೇನಂತ ಕರಿತೀವಪ್ಪ ಅಂತಂದರೆ ಸೆಂಟರ್ ಆಫ್ ಕರ್ವೇಚರ್. ಗೊತ್ತಾಗ್ತಿದೆ ಅಲ್ವಾ? ಸೊ ಇದ್ರ ಮೇಲೆ ನಾವು ಒಂದು ಲೈನ್ ಎಳಿತೀವಿ, ಇದ್ರ ಬಗ್ಗೆ ಮತ್ತೆ ಹೇಳ್ತೀನಿ ನಾನು. ಸೆಂಟರ್ ಆಫ್ ಕರ್ವೇಚರ್ನ ಮುಖಾಂತರ ಒಂದು ಲೈನ್ ಎಳಿತೀವಿ. ಇದು ಮಿರರ್ ನಮ್ಮದು. ಸೊ ದಿಸ್ ಈಸ್ ದ ಸೆಂಟರ್ ಆಫ್ ಕರ್ವೇಚರ್. ಇದು ಸೆಂಟರ್ ಆಫ್ ಕರ್ವೇಚರ್. ಆ ಪಾಯಿಂಟ್ ತೋರಿಸಿದನಲ್ಲ ಸರ್ಕಲ್ ಒಳಗೆ, ಅದು ಸೆಂಟರ್ ಆಫ್ ಕರ್ವೇಚರ್. ಅರ್ಥ ಆಗ್ತಿದೆ ಅಲ್ವಾ? ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಯಾವುದು ಅಂತ ಗೊತ್ತಾಯ್ತಲ್ವ? ಯಾವುದನ್ನು ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ ಅಂತ ಯು ಹ್ಯಾವ್ ಟು ರಿಮೆಂಬರ್ ಆಲ್ ಓವರ್ ದ ಟೈಮ್. ಈ ಲೆಸನ್ ಮುಗಿಯೋವರೆಗೂ ಆಮೇಲೆ ನೆನ್ಪಿಟ್ಕೊಬೇಕು, ಈಗ ನೆನ್ಪಿಟ್ಕೊಬೇಕು ಅಂತ ಹೇಳ್ತಾ ಇರೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು ಅಂತ ಗೊತ್ತಾಯ್ತು ಮಕ್ಕಳೇ. ಸೊ ಮುಂದೆ ನಾವು ಓದ್ತಾ ಹೋಗೋಣ ಇದು ಕಂಟಿನ್ಯೂಸ್ ಆಗಿ. ಸೊ ಟೇಕ್ ಡೌನ್ ದ ಕ್ವೆಶ್ಚನ್, ವಾಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್? ಸೊ ಯಾವ ಪಾಯಿಂಟನ್ನು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆದ್ವಿ ಅಂತ ಗೊತ್ತಾಯ್ತು ನಿಮಗೆ. ಸೊ ನೆಕ್ಸ್ಟು ಪೋಲ್ ಅಂತ ಇದೆ, ಒಂದು ರೇಡಿಯಸ್ ಆಫ್ ಕರ್ವೇಚರ್ ಆಮೇಲೆ ಹೇಳ್ತೀನಿ ನಾನು. ಪೋಲ್ ಅಂತ ಇದೆ. ಸೊ ಪೋಲ್ ಅಂದರೆ ಏನಪ್ಪ ಅಂತಂದರೆ, ಈಗ ನೋಡ್ರಿ, ಸೆಂಟರ್ ಆಫ್ ಕರ್ವೇಚರ್, ನಿಮ್ಮ ಕೈಗೆ ನಾನು ಒಂದು ಮಿರರ್ ಕೊಡ್ತೀನಿ, ಯಾವುದು ಕರ್ವ್ಡ್ ಮಿರರ್ನ ಕೊಡ್ತೀನಿ ನಾನು. ನಿಮ್ಮ ಕರ್ವ್ಡ್ ಮಿರರಲ್ಲಿ ಇದರಲ್ಲಿ ಇದು ಕರ್ವ್ಡ್ ಮಿರರ್ ಇದೆ, ಇದರಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಯಾವುದಪ್ಪ ಅಂತ ಕೇಳಿದ್ರೆ ನೀವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಇಟ್ಸ್ ನಾಟ್ ಇನ್ ದ ಪಾರ್ಟ್ ಆಫ್ ದ ಮಿರರ್, ಇಟ್ಸ್ ನಾಟ್ ಎ ಪಾರ್ಟ್ ಆಫ್ ದ ಮಿರರ್. ಮಿರರ್ನ ಪಾರ್ಟ್ ಅಲ್ಲ, ಯಾಕೆಂದರೆ ಮಿರರ್ನ ಹೊರಭಾಗದಲ್ಲಿರುತ್ತೆ. ಸೊ ನಾವು ಮಿರರ್ನ ನಾವು ಈಗ ಬರ್ದಿದ್ದೀವಿ ಅಂದರೆ ಇಲ್ಲೆಲ್ಲೋ ಬರುತ್ತೆ ಸೆಂಟರ್ ಆಫ್ ಕರ್ವೇಚರ್. ಇದು ಮಿರರು ಅಲ್ವಾ? ಇದು ಮಿರರು, ಸೆಂಟರ್ ಆಫ್ ಕರ್ವೇಚರ್ ಇಲ್ಲೆಲ್ಲೋ ಇರುತ್ತೆ. ಹಾಗಾಗಿ ಯು ಕ್ಯಾನಾಟ್ ಐಡೆಂಟಿಫೈ ದ ಸೆಂಟರ್ ಆಫ್ ಕರ್ವೇಚರ್ ಇನ್ ದ ಮಿರರ್. ಮಿರರಲ್ಲಿ ನೀವು ಸೆಂಟರ್ ಆಫ್ ಕರ್ವೇಚರ್ನ ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಸೊ ಬಟ್ ಪೋಲ್ ಆಫ್ ದ ಮಿರರ್ ಅಂತ ಅಂದರೆ ಏನಪ್ಪ ಅಂದರೆ, ನಿಮ್ಮ ಕೈಯಲ್ಲಿ ಒಂದು ಮಿರರ್ ಕೊಡ್ತೀನಿ ನಾನು, ಮಿರರ್ನ ಮಧ್ಯೆ ಇಟ್ಕೊಳ್ತೀರಾ ಹೀಗೆ. ಸೊ ಆ ಮಿರರ್ ಮಧ್ಯೆ ಇಟ್ಕೊಂಡಿರ್ತೀರಲ್ಲ, ಅದನ್ನೇ ನಾವು ಏನಂತ ಕರಿತೀವಿ? ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಯಾವುದಪ್ಪ ಅದು ಅಂತ ಅಂದರೆ, ಇದು ಇಲ್ಲಿ ಒಂದು ಪಾಯಿಂಟ್ ಕಾಣುತ್ತೆ ನೋಡ್ರಿ, ಇದು ಪೋಲ್ ಆಫ್ ದ ಮಿರರ್. ಸೊ ದಿಸ್ ಈಸ್ ಪೋಲ್ ಆಫ್ ದ ಮಿರರ್. ಅರ್ಥ ಆಗ್ತಿದೆ ಅಲ್ವಾ? ಈ ಸರ್ಕಲ್ ಹಾಕಿದ್ದೀನಲ್ಲ, ಅದಲ್ಲ ಐಡೆಂಟಿಫೈ ಮಾಡಕ್ಕೆ ತೋರಿಸಿದ್ದು. ದಿಸ್ ಇಸ್ ಪೋಲ್ ಆಫ್ ದ ಮಿರರ್. ಪಾಯಿಂಟ್ ಕಾಣ್ತಾ ಇದೆಯಲ್ಲ, ಅದನ್ನು ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಇಟ್ಸ್ ಎ ಸೆಂಟರ್ ಆಫ್ ದ ಮಿರರ್. ಮಿರರ್ನ ಸೆಂಟರ್ನ ನಾವು ಪೋಲ್ ಆಫ್ ದ ಮಿರರ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ ಪೋಲ್ ಆಫ್ ದ ಮಿರರ್ ಅಂದರೆ ಯಾವುದು ಅಂತ ಗೊತ್ತಾಯ್ತಲ್ಲ. ಸೊ ಯು ಕ್ಯಾನ್ ಸೇ ಐಡೆಂಟಿಫೈ ದ ಪೋಲ್ ಆಫ್ ದ ಮಿರರ್ ಇನ್ ದ ಮಿರರ್. ಮಿರರಲ್ಲಿ ನೀವು ಪೋಲ್ ಆಫ್ ದ ಮಿರರ್ನ ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಗ್ತಿದೆ ಅಲ್ವಾ? ಸೊ ನೆಕ್ಸ್ಟು ರೇಡಿಯಸ್ ಆಫ್ ದ ಕರ್ವೇಚರ್ ಅಂತ ಇದೆ. ಇಲ್ಲಿ ಇದು ಸೆಂಟರ್ ಆಫ್ ಕರ್ವೇಚರ್ ಇದೆ, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ, ಇಲ್ಲಿ ಪೋಲ್ ಆಫ್ ದ ಮಿರರ್ ಇದೆ. ಸೊ ನಾವೀಗ ಒಂದು ಸರ್ಕಲ್ ಅಂದರೆ ನಿಮ್ಗೆ ಗೊತ್ತಿದೆ, ಇಲ್ಲಿ ಬರ್ತೀನಿ ಸೈಡಿಗೆ. ಇದೊಂದು ಸರ್ಕಲ್ ಅಂತ ಅಂದರೆ ಅದಕ್ಕೊಂದು ರೇಡಿಯಸ್ ಇರುತ್ತೆ, ಸೆಂಟ್ರಿಂದ ಅದರ ಎಡ್ಜಿಗಿರುವಂಥ ಇದನ್ನು ನಾವು ರೇಡಿಯಸ್ ಅಂತ ಕರಿತೀವಲ್ವ. ಹಾಗೆಯೇ ಇದು ಒಂದು ಸರ್ಕಲ್ ಅಲ್ವಾ? ಮಿರರ್ ಕೂಡ ಒಂದು ಪಾರ್ಟ್ ಆಫ್ ದ ಸರ್ಕಲ್ಲು. ಸೊ ಅದನ್ನು ಕೂಡ ಅದರ ರೇಡಿಯಸ್ನ ನೋಡೋಣ ನಾವು. ಇದರ ರೇಡಿಯಸ್ ಹೀಗಿದೆ. ಸೊ ಇದನ್ನೇ ನಾವು ಏನಂತ ಕರಿತೀವಪ್ಪ ಅಂದರೆ ರೇಡಿಯಸ್ ಆಫ್ ದ ಕರ್ವೇಚರ್ ಅಂತ ಕರಿತೀವಿ ಮಕ್ಕಳು. ರೇಡಿಯಸ್ ಆಫ್ ದ ಕರ್ವೇಚರ್ ಅಂದರೆ ಯಾವುದು ಅಂತ ಗೊತ್ತಾಯ್ತಲ್ವಾ? ಸೆಂಟರ್ ಆಫ್ ದ ಕರ್ವೇಚರ್, ರೇಡಿಯಸ್ ಆಫ್ ದ ಕರ್ವೇಚರ್ ಮೀನ್ಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ದ ಕರ್ವೇಚರ್ ಆ್ಯಂಡ್ ಪೋಲ್ ಆಫ್ ದ ಮಿರರ್. ಪೋಲ್ ಆಫ್ ದ ಮಿರರು ಮತ್ತು ಸೆಂಟರ್ ಆಫ್ ದ ಕರ್ವೇಚರ್ಗಿರುವಂಥ ಡಿಫ್ರೆನ್ಸನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಸೊ ನಾವು 2 ಟರ್ಮ್ಸ್ ಕಲ್ತ್ಕೊಂಡ್ವಿ ಈಗ, ಒಂದು ಪೋಲ್ ಆಫ್ ದ ಮಿರರ್ ಮತ್ತು ರೇಡಿಯಸ್ ಆಫ್ ಕರ್ವೇಚರ್. ಅದಕ್ಕಿಂತ ಮುಂಚೆ ಸೆಂಟರ್ ಆಫ್ ಕರ್ವೇಚರ್, ಸೆಂಟರ್ ಆಫ್ ಕರ್ವೇಚರ್, ಪೋಲ್ ಆಫ್ ದ ಮಿರರ್, ರೇಡಿಯಸ್ ಆಫ್ ದ ಕರ್ವೇಚರ್. ಮೂರನ್ನ ತಿಳ್ಕೊಂಡ್ವಿ ಅಲ್ವಾ? ಗೊತ್ತಾಯ್ತಲ್ವ? ರೇಡಿಯಸ್ ಆಫ್ ಕರ್ವೇಚರ್ ಮೀನ್ಸ್ ಇಟ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್
Distance between center of curvature to pole of the mirror. So this is called radius of curvature. I think you are all understanding. So pole of the mirror ಆಯಿತು, ಸೆಂಟ್ರಲ್ ರೇಡಿಯಸ್ ಆಫ್ ಕರ್ವೇಚರ್ ಆಯಿತು. ಸೊ ನೆಕ್ಸ್ಟು ಪ್ರಿನ್ಸಿಪಲ್ ಆಕ್ಸಿಸ್. ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಏನಪ್ಪ ಅಂತಂದರೆ ನೋಡೋಣ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಅಂದರೆ ಸೊ ಒಂದು ಮಿರರ್ ಇದೆ. ವಿ ಹ್ಯಾವ್ ಎ ಮಿರರ್. ಇದು ಮಿರರ್ ಅಂತ ಆದರೆ ಓಕೆ, ದಿಸ್ ಇಸ್ ಮಿರರ್. ಸೊ ಇಲ್ಲಿ ಏನೇನಿದೆ ನೋಡ್ರಿ, ಇಲ್ಲಿ ಪೋಲ್ ಆಫ್ ದ ಮಿರರ್ ಇದೆ. ದಿಸ್ ಇಸ್ ಪೋಲ್ ಆಫ್ ದ ಮಿರರ್ ಆ್ಯಂಡ್ ಇಲ್ಲಿ ಏನು ಬರುತ್ತೆ, ಸೆಂಟರ್ ಆಫ್ ಕರ್ವೇಚರ್ ಬರುತ್ತೆ. ಸೊ ಇಫ್ ಯು ಪಾಸ್ ಎ ರೇ ಆಫ್ ಲೈಟ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಆಫ್ ದ ಮಿರರ್, ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ಆಫ್ ದ ಮಿರರ್ ಮುಖಾಂತರ ನಾವೊಂದು ಲೈನನ್ನು ಪಾಸ್ ಮಾಡಿದರೆ, ಸೊ ಯಾವ ರೀತಿ, ಈ ರೀತಿ ಒಂದು ಲೈನನ್ನು ಪಾಸ್ ಮಾಡೋಣ ನಾವು. ಪೋಲ್ ಆಫ್ ದ ಮಿರರ್ ಮತ್ತು ಸೆಂಟರ್ ಆಫ್ ದ ಕರ್ವೇಚರ್ ಮುಖಾಂತರ ಒಂದು ಲೈನ್ ಪಾಸ್ ಆಗುತ್ತೆ, ಸ್ಟ್ರೈಟ್ ಲೈನ್ ಪಾಸ್ ಆಗುತ್ತೆ. ಸೊ ಈ ಲೈನನ್ನೇ ನಾವು ಏನಂತ ಕರಿತೀವಪ್ಪ ಅಂತ ಅಂದರೆ ಪ್ರಿನ್ಸಿಪಾಲ್ ಆಕ್ಸಿಸ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದ ಲೈನ್, ಸ್ಟ್ರೈಟ್ ಲೈನ್ ವಿಚ್ ಇಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ಕರ್ವೇಚರ್ ಆ್ಯಂಡ್ ಪೋಲ್ ಆಫ್ ದ ಮಿರರ್ ಇಸ್ ಕಾಲ್ಡ್ ಪ್ರಿನ್ಸಿಪಾಲ್ ಆಕ್ಸಿಸ್. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ರೈಟ್. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಅಂದರೆ ಏನು ಅಂತ ಗೊತ್ತಾಯಿತು. ಸೊ is the straight line passing through the center of curvature and pole of the mirror. ಅದನ್ನು XY ಅಂತ ಲೇಬಲಿಂಗ್ ಮಾಡ್ಕೊಬೋದು ನಾವು. ಸೊ ಕ್ವಶನ್ಸ್ ಬರ್ಕೊಂಡ್ರೆ ರೇಡಿಯಸ್, ವಾಟ್ ಈಸ್ ರೇಡಿಯಸ್ ಆಫ್ ಕರ್ವೇಚರ್, pole of the mirror and what is radius of curvature, what is pole of the mirror, what is principal axis. ಓಕೆ, ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಟೆಕ್ನಿಕಲ್ ಟರ್ಮ್ ಅಂತ ತಿಳ್ಕೊಳ್ಳೋಣ ನಾವು. ಅದು ಯಾವುದಪ್ಪ ಅಂತಂದರೆ ಪ್ರಿನ್ಸಿಪಾಲ್ ಫೋಕಸ್. ಯಾವುದು? ಪ್ರಿನ್ಸಿಪಾಲ್ ಫೋಕಸ್. ಯಾವುದು ಪ್ರಿನ್ಸಿಪಾಲ್ ಫೋಕಸ್? ಪ್ರಿನ್ಸಿಪಾಲ್ ಫೋಕಸ್ ಅಂದರೆ ಏನು ಅಂತ ನೋಡೋಣ. ನಾನು ಆಮೇಲೆ ಮತ್ತೆ ಇನ್ನೊಂದು ಸರಿ ಇವುಗಳನ್ನೆಲ್ಲ ಹೇಳ್ತೀನಿ. ಸೊ ಈಗ ನಮ್ಮ ಹತ್ರ ಒಂದು ಮಿರರ್ ಇದೆ. ಇದರ ರಿಫ್ಲೆಕ್ಟಿಂಗ್ ಸರ್ಫೇಸು ಇದು ಇನ್ವರ್ಡ್ ಇದೆ, ಇದು ರಿಫ್ಲೆಕ್ಟಿಂಗ್ ಸರ್ಫೇಸ್, ಇದು ಪೇಂಟ್ ಮಾಡಿರೋ ಸರ್ಫೇಸ್ ಅಂತ ಅಂದ್ಕೊಳ್ರಿ, ಬ್ಯಾಕ್ ಸೈಡ್. ಗೊತ್ತಾಗತ್ತಾ? ಸೊ ಈಗ ಒಂದು ಲೈಟ್ ರೇ ಪಾಸ್ ಆಗುತ್ತೆ. ಇದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂದರೆ ಲೇಬ್ಲಿಂಗ್ ಮಾಡ್ಕೊಂಬೇಡ ಎಲ್ಲದನ್ನು. ಸೊ ಇದೇನಿದು ಪ್ರಿನ್ಸಿಪಲ್ ಫೋಕಸ್, ಇದು ಪೋಲ್ ಆಫ್ ದ ಮಿರರ್, ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಇದೆ ಅಂತ ಅಂದ್ಕೊಳ್ರಿ, ಇದು ಪೋಲ್ ಆಫ್ ದ ಮಿರರ್. ಸೊ ಈಗ ಏನಾಗುತ್ತೆ ಅಂತಂದರೆ ನಾವು ಲೈಟ್ ರೇಸ್ನ ಪಾಸ್ ಮಾಡಿದಾಗ ಲೈಟ್ ರೇಸ್ಗಳು ಈ ರೀತಿ ಬರ್ತವೆ, ರಿಫ್ಲೆಕ್ಟ್ ಆಗುತ್ತೆ. ಈ ಕಡೆಯಿಂದ ಕೆಳಗಿಂದನೂ ಈ ರೀತಿ ಬರುತ್ತೆ, ಎಲ್ಲ ಕಡೆಯಿಂದನೂ ಈ ರೀತಿ ಬರುತ್ತೆ. ರಿಫ್ಲೆಕ್ಟ್ ಆಗಿ ಎಲ್ಲಿ ಹೋಗ್ತವೆ ಇವು? ನಾನು ಅವಾಗಲೂ ಸ್ಟಾರ್ಟಿಂಗೇ ಹೇಳಿದೆ, ಎಲ್ಲ ಲೈಟ್ ರೇಸ್ಗಳು ಒಂದು ಕಡೆ ಕನ್ವರ್ಜ್ ಆಗ್ತವೆ. ಎಲ್ಲ ಲೈಟ್ ರೇಸ್ಗಳು ಒಂದು ಕಡೆ ಕನ್ವರ್ಜ್ ಆಗ್ತವೆ. ಇದು ಕಾನ್ಕೇವ್ ಲೆನ್ಸ್ ಆಗಿದ್ರೆ. ಗೊತ್ತಾಗ್ತಿದೆಯಾ? ಕಾನ್ಕೇವ್ ಲೆನ್ಸಲ್ಲಿ ಎಲ್ಲ ಲೈಟ್ ರೇಸ್ಗಳು ಒಂದು ಕಡೆಗೆ ಕೂಡ್ಕೊಳ್ತವೆ ರಿಫ್ಲೆಕ್ಟ್ ಆಗಿ. ನೋಡ್ರಿ ಯಾವ ಥರ ಕೂಡ್ಕೊಳುತ್ತೆ, ಹೀಗೆ ಬರುತ್ತೆ. ಈ ಲೈಟ್ ರೇ ಇಲ್ಲಿಗೆ ಬರುತ್ತೆ, ಈ ಲೈಟ್ ರೇ ಇಲ್ಲಿ ಬರುತ್ತೆ, ಈ ಲೈಟ್ ರೇ ಇಲ್ಲಿ ಬರುತ್ತೆ. ಎಲ್ಲ ಲೈಟ್ ರೇಸ್ಗಳು ಈ ರೀತಿ ಕೂಡ್ಕೊಳ್ತವೆ, ರಿಟರ್ನ್ ಹೋಗ್ತವೆ. ನಾನು ಅಷ್ಟೇ ಬರ್ತಿದ್ದೀನಿ, ಗೊತ್ತಾಗತ್ತಾ? ಈ ರೀತಿ ಕೂಡ್ಕೊಳುತ್ತೆ. ಎಲ್ಲೋ ಒಂದು ಪಾಯಿಂಟಲ್ಲಿ ಎಲ್ಲವೂ ಲೈಟ್ ರೇಸ್ಗಳು ಒಂದು ಕಡೆ ಕೂಡ್ಕೊಳುತ್ತೆ. ಆ ಪಾಯಿಂಟ್ ಆಫ್ ಕನ್ವರ್ಜಿಂಗ್ ಆಲ್ ದ ಲೈಟ್ ರೇ ಈಸ್ ಕಾಲ್ಡ್, ಪಾಯಿಂಟ್ ಆಫ್ ಕನ್ವರ್ಜಿಂಗ್ ಆಲ್ ದ ಲೈಟ್ ರೇ ಈಸ್ ಕಾಲ್ಡ್
ಫೋಕಲ್ ಪಾಯಿಂಟ್, ಅದನ್ನೇನಂತ ಕರಿತೀವಿ ನಾವು? ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಫೋಕಲ್ ಪಾಯಿಂಟ್ ಅಂದ್ರೆ ಏನಂತ ಗೊತ್ತಾಯ್ತಲ್ವಾ? ಎಲ್ಲ ಲೈಟ್ ರೇಸ್ಗಳು ಒಂದು ಕಡೆಗೆ ಕೂಡ್ಕೊಳ್ತವೆ. ಅಕಸ್ಮಾತ್ ಇದು ನಾನು ತೋರಿಸ್ತಾ ಇರೋದು ನಿಮಗೆ ಕಾನ್ಕೇವ್ ಲೆನ್ಸ್ಗೆ ಅಲ್ವಾ? ಸೊ ಕಾನ್ವೆಕ್ಸ್ ಲೆನ್ಸಿಗಾದರೆ ಹೇಗಾಗತ್ತೆ ಅಂತ ನೋಡೋಣ. ಕಾನ್ವೆಕ್ಸ್ ಲೆನ್ಸ್ ಆದರೆ ಈ ರೀತಿ ಇದೆ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಇದು ರಿಫ್ಲೆಕ್ಟಿಂಗ್ ಸರ್ಫೇಸು. ಇಲ್ಲಿ ಪ್ರಿನ್ಸಿಪಾಲ್ ಆಕ್ಸಿಸ್ ಇರುತ್ತೆ. ಲೈಟ್ ರೇಸ್ಗಳೆಲ್ಲ ಬರ್ತವೆ, ಈ ರೀತಿ ಬರುತ್ತೆ. ಲೈಟ್ ರೇಸ್ಗಳು ಈ ರೀತಿ ಬರುತ್ತೆ. ಬಂದೇನಾಗತ್ತೆ, ಅಪಿಯರ್ ಟು ಬಿ ಡೈವರ್ಜಿಂಗ್ ಫ್ರಮ್ ಸೆಂಟರ್. ಒಂದು ಸೆಂಟರಿಂದ ಡೈವರ್ಜ್ ಆಗ್ತಿದೆ ಅಂತ ಅನ್ಸುತ್ತೆ ನಮಗೆ. ಹೇಗೆ ನೋಡ್ರಿ, ರಿಟರ್ನ್ ಆಗಿ ಹೀಗೆ ಹೊರಗೆ ಹೋಗುತ್ತೆ, ಇದು ಹೀಗೆ ಹೊರಗೆ ಬರುತ್ತೆ. ಈ ಲೈಟ್ ರೇಸ್ಗಳು ಎಲ್ಲಿಂದ ಬಂದಿದ್ದಾವೆ ಅಂತ ಅನ್ಸುತ್ತೆ ನಮಗೆ? ಇಲ್ಲಿಂದ ಬಂದಿದೆ. ಈ ರೀತಿ ಡಾಟೆಡ್ ಲೈನಲ್ಲಿ ತೋರಿಸ್ತೀವಿ ನಾವು. ಎಲ್ಲವೂ ಒಂದು ಕಡೆಯಿಂದ ಬಂದಿದೆ. ನೆಕ್ಸ್ಟ್ ಚಿತ್ರದಲ್ಲಿ ತೋರಿಸ್ತೀನಿ. ಸೊ ಇಲ್ಲಿಂದ ಒಂದು ಕಡೆಯಿಂದ ಈ ಪಾಯಿಂಟಿಂದ ಎಲ್ಲವೂ ಹೋಗಿದ್ದಾವೆ ಅಂತ ನಮ್ಗೆ ಅನ್ಸುತ್ತೆ. ಸೊ ಈ ಪಾಯಿಂಟನ್ನೇ ನಾವು ಫೋಕಲ್ ಪಾಯಿಂಟ್ ಅಂತ ಕರಿತೀವಿ ಮಕ್ಕಳೇ. ಅರ್ಥ ಆಗ್ತಿದೆ ಅಲ್ವಾ? ಅಪಿಯರ್ ಟು ಬಿ ಡೈವರ್ಜಿಂಗ್ ಫ್ರಮ್ ಎ ಸಿಂಗಲ್ ಪಾಯಿಂಟ್, ಹೊರಗಡೆ ಹೋಗಿದೆ. ಇದು ಡಾಟೆಡ್ ಲೈನಲ್ಲಿ ಬರೆದಿರೋದು ಇಮ್ಯಾಜಿನರಿ ಲೈನ್, ಇದು ರಿಫ್ಲೆಕ್ಟ್ ಆಗಿ ಹೊರಗಡೆ ಹೋಗಿರೋದು ಇನ್ ಕೇಸ್ ಆಫ್ ಕಾನ್ವೆಕ್ಸ್ ಮಿರರ್. ಗೊತ್ತಾಗ್ತಿದೆ ಅಲ್ವಾ? ಸೊ ಇದನ್ನ ನಾವು ಫೋಕಲ್ ಪಾಯಿಂಟ್ ಅಂತ ಕರಿತೀವಿ. ಗೊತ್ತಾಗ್ತಿದೆ ಅಲ್ವಾ? ಸೊ ಆಮೇಲೆ ಈ ಥರ ಲೆನ್ಸ್ ಇದೆ. ಸೊ ಏನಾಗುತ್ತೆ, ಲೈಟ್ ರೇಸ್ಗಳೆಲ್ಲ ಬರ್ತವೆ, ಒಂದು ಕಡೆಗೆ ಕನ್ವರ್ಜ್ ಆಗ್ತವೆ. ಇದನ್ನು ನಾವು ಪದೇ ಪದೇ ಯೂಸ್ ಮಾಡ್ತೀವಿ ಇನ್ಮೇಲೆ. ಒಂದು ಕಡೆಗೆ ಕನ್ವರ್ಜ್ ಆಗ್ತವೆ. ಸೊ ಇದನ್ನು ನಾವು ಈ ಕನ್ವರ್ಜಿಂಗ್ ಪಾಯಿಂಟನ್ನೇ ನಾವು ಫೋಕಲ್ ಪಾಯಿಂಟ್ ಅಂತ ಕರೆದ್ವಿ ಮಕ್ಕಳೇ. ಸೊ ಈ ಫೋಕಲ್ ಪಾಯಿಂಟ್ ಮತ್ತು ಇಲ್ಲೇನಿದೆ ಪೋಲ್ ಆಫ್ ದ ಮಿರರ್ ಇದೆ, ಇವುಗಳ ನಡುವಿನ ಡಿಸ್ಟೆನ್ಸನ್ನು ನಾವು ಇದನ್ನೇ ನಾವು ಫೋಕಲ್ ಪಾಯಿಂಟ್ ಅಂತ ಕರೆದ್ವಿ. ಫೋಕಲ್ ಪಾಯಿಂಟ್ ಮತ್ತು ಪೋಲ್ ಆಫ್ ದ ಮಿರರ್ ಇದೆಯಲ್ಲ, ಇದರ ನಡುವಿನ ಡಿಸ್ಟೆನ್ಸನ್ನು ನಾವು ಈ ಡಿಸ್ಟೆನ್ಸನ್ನು ಏನಂತ ಕರಿತೀವಪ್ಪ ಅಂದರೆ ಫೋಕಲ್ ಲೆಂತ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ಸ್ಮಾಲ್ ಲೆಟರ್ ಎಫ್. ಫೋಕಲ್ ಪಾಯಿಂಟ್ ಅಂತಂದರೆ ಕ್ಯಾಪಿಟಲ್ ಲೆಟರ್ ಎಫ್, ಫೋಕಲ್ ಲೆಂತ್ ಅಂತ ಅಂದರೆ ಪ್ರಿನ್ಸಿಪಲ್ ಫೋಕಸ್. ಫೋಕಲ್ ಪಾಯಿಂಟನ್ನು ಪ್ರಿನ್ಸಿಪಲ್ ಫೋಕಸ್ ಅಂತಲೂ ಕರೀತಾರೆ, ಫೋಕಲ್ ಪಾಯಿಂಟ್ ಅಂತಲೂ ಕರೀತಾರೆ. ಟೂ ನೇಮ್ಸ್ ಇದೆ. ಇನ್ನು ಆ ಫೋಕಲ್ ಪಾಯಿಂಟ್ ಮತ್ತು ಪ್ರಿನ್ಸಿಪಲ್ ಪೋಲ್ ಆಫ್ ದ ಮಿರರ್, ಫೋಕಲ್ ಪಾಯಿಂಟ್ ಮತ್ತು ಪೋಲ್ ಆಫ್ ದ ಮಿರರ್ ನಡುವಿನ ಡಿಸ್ಟೆನ್ಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಫೋಕಲ್ ಪಾಯಿಂಟ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್ ಈಸ್ ಕಾಲ್ಡ್ ಫೋಕಲ್ ಲೆಂತ್. ಅವುಗಳನ್ನ ಅದನ್ನು ಫೋಕಲ್ ಲೆಂತ್ ಅಂತ ಕರಿತೀವಿ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ನಾವು ಈ ಲೆಸನಲ್ಲಿ ತಿಳ್ಕೊಳ್ಬೇಕಾಗಿರೋವಂಥದ್ದು. ಸೊ ಆ ಫೋಕಲ್ ಲೆಂತ್ ಯಾವಾಗ್ಲೂ ಪ್ರಿನ್ಸಿಪಲ್ ಫೋಕಸ್ ಅಂದರೆ ಏನು ಅಂತ ಗೊತ್ತಾಯ್ತು ನಿಮಗೆ, ಮತ್ತು ಫೋಕಲ್ ಲೆಂತ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸೊ ಅವ್ರು ಅದನ್ನೇ ಹೇಳಿರೋದು ನೋಡ್ರಿ. ಕಾನ್ವೆಕ್ಸ್ ಲೆನ್ಸ್ಗೆ, ಕಾನ್ಕೇವ್ ಮಿರರ್ಗೆ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಟಿಂಗ್ ಮೀಟ್ ಅಟ್ ಎ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಕಾಲ್ಡ್ ಪ್ರಿನ್ಸಿಪಲ್ ಫೋಕಸ್. ಒಂದು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಎಲ್ಲೋ ಒಂದು ಕಡೆಗೆ ಎಲ್ಲವೂ ಮೀಟ್ ಆಗ್ತಾವೆ. ಪ್ರಿನ್ಸಿಪಲ್ ಆಕ್ಸಿಸ್ ತಾನೇ ಮೀಟ್ ಆಗಿತ್ತು ಎಲ್ಲವೂ. ಇಫ್ ಅವುಗಳು ಪ್ಯಾರಲಲ್ ಆಗಿ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಲೈಟ್ ರೇಸ್ಗಳು ಹೋಗ್ತವೆ, ಅವುಗಳು ಮತ್ತೆ ರಿಟರ್ನ್ ಆದಾಗ ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲಿ ಎಲ್ಲಾದರೂ ಒಂದು ಕಡೆಗೆ ಮೀಟ್ ಆಗ್ತವೆ. ಹಾಗೇನೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಾಗುತ್ತೆ, ದ ರೇ ಆಫ್ ಲೈಟ್ ಪ್ಯಾರಲಲ್ ಟು ದ ಪ್ರಿನ್ಸಿಪಲ್ ಆಕ್ಸಿಸ್ ಆಫ್ಟರ್ ರಿಫ್ಲೆಕ್ಟಿಂಗ್ ಗೆಟ್ ಡೈವರ್ಜ್ಡ್ ಅಂಡ್ ಅಪಿಯರ್ ಟು ಕಮ್ ಫ್ರಮ್ ಎ ಪಾಯಿಂಟ್. ಡೈವರ್ಜ್ ಆಗುತ್ತೆ, ಯಾವುದೋ ಒಂದೇ ಪಾಯಿಂಟ್ ಇಂದ ಬಂದಿದೆ ಅಂತ ಅನ್ಸುತ್ತೆ. ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ಬಿಹೈಂಡ್ ದ ಮಿರರ್, ಮಿರರ್ನ ಹಿಂದೆ. ಹಾಗಾಗಿ ಅದನ್ನು ಡಾಟೆಡ್ ಲೈನಲ್ಲಿ ತೋರಿಸಿದೆ, ಇಮ್ಯಾಜಿನರಿ ಲೈನ್, ಅದು ಕಾಣಲ್ಲ ನಮಗೆ. ಸೊ ಅಂಥದ್ದನ್ನ ನಾವು ಏನಂತ ಕರಿತೀವಿ ಅಂತಂದರೆ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀವಿ. ಸೊ ಈ ಫೋಕಲ್ ಲೆಂತ್ ಏನಪ್ಪ ಅಂತ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಪೋಲ್ ಆಫ್ ದ ಮಿರರ್. ಡಿಸ್ಟೆನ್ಸ್ ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಅರ್ಥ ಆಗ್ತಿದಲ್ವಾ? ಸೊ ಇದು ರೇಡಿಯಸ್ ಆಫ್ ಕರ್ವೇಚರ್ನ ಹಾಫ್ ಇರುತ್ತೆ. ರೇಡಿಯಸ್ ಆಫ್ ಕರ್ವೇಚರ್ ಓದಿದ್ವಲ್ಲ ನಾವು, ಅದರ ಹಾಫೇ ಏನದು
ಫೋಕಲ್ ಲೆಂತ್. ಐ ವಿಲ್ ಶೋ ಯು ಒನ್ಸ್ ಅಗೇನ್. ಈಗ ಒಂದು ಲೆನ್ಸ್ ಅನ್ನು ತಗೊಂಡಿದ್ದೀನಿ, ಅದಕ್ಕೆ ಒಂದು ಪ್ರಿನ್ಸಿಪಲ್ ಫೋಕಸ್ ಇದೆ, ಅದಕ್ಕೆ ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ, ಆಮೇಲೆ ರೇಡಿಯಸ್ ಆಫ್ ಕರ್ವೇಚರ್ ಇರುತ್ತೆ, ಅದೇನೇ ಸೆಂಟರ್ ಆಫ್ ಕರ್ವೇಚರ್, ದಟ್ ಈಸ್ ಸೆಂಟರ್ ಆಫ್ ಕರ್ವೇಚರ್ ಇರುತ್ತೆ, ಮತ್ತೆ ಪೋಲ್ ಆಫ್ ದ ಮಿರರ್ ಇರುತ್ತೆ. ಸೊ ಇದೆಷ್ಟಿದೆ, ಫಾರ್ ಎಕ್ಸಾಂಪಲ್ ಇದು 10 ಸೆಂಟಿಮೀಟರ್ ಇದೆ ಅಂತ ಅನ್ಕೊಂಡ್ರೆ 5 ಸೆಂಟಿಮೀಟರ್ಲಿ ಯಾರಿರ್ತಾರೆ, ಪ್ರಿನ್ಸಿಪಲ್ ಫೋಕಸ್ ಇರುತ್ತೆ. 2 ಎಫ್ ಅನ್ನ ಸೇರಿಸಿ ಫೋಕಲ್ ಲೆಂತ್ ಅನ್ನ ಸೇರಿಸಿದ್ರೆ ನಮಗೆ ಸೆಂಟರ್ ಆಫ್ ಕರ್ವೇಚರ್ ಸಿಗುತ್ತೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಇದರ ಡಿಸ್ಟೆನ್ಸ್ ಎಷ್ಟು, 5 ಸೆಂಟಿಮೀಟರ್. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ? ಸೊ 2f 1c ಗೆ ಸಮ, 2f is equal to c. ಗೊತ್ತಾಗುತ್ತೆ? ಫೋಕಲ್ ಲೆಂತ್ 5 ಸೆಂಟಿಮೀಟರ್ ಇದೆ ಅಂದರೆ ರೇಡಿಯಸ್ ಆಫ್ ಕರ್ವೇಚರ್ ಎಷ್ಟಿರುತ್ತೆ, 10 ಸೆಂಟಿಮೀಟರ್ ಇರುತ್ತೆ. ಸೊ ಇಫ್ ಎಫ್ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ದೆನ್ ಸಿ ಇಸ್ ಈಕ್ವಲ್ ಟು 10 ಸೆಂಟಿಮೀಟರ್, ಬಿಕಾಸ್ ಸಿ ಇಸ್ ಈಕ್ವಲ್ ಟು 2f. ಸಿ ಅಂದ್ರೆ ಏನು, 2f ಅಂತ ಅರ್ಥ. ಅರ್ಥ ಆಗ್ತಿದೆಯಾ? ಸೊ ದಟ್ ಈಸ್ ದ ಟೆಲ್ಲಿಂಗ್. ಸೊ ಇನ್ನೊಂದ್ಸರಿ ಎಲ್ಲ ನೋಡ್ಬೇಡ. ಇಲ್ಲಿ ಚಿತ್ರದಲ್ಲಿದೆ, ಕಾಣಿಸ್ತಾ ಇದೆ ಅಲ್ವಾ ಮಕ್ಕಳೇ ನಿಮಗೆ? ಫಸ್ಟು ಪ್ರಿನ್ಸಿಪಾಲ್, ಇದು ಮಿರರ್, ಇದು ಕಾನ್ಕೇವ್ ಮಿರರ್ ಇದು. ಸೊ ಕಾನ್ಕೇವ್ ಮಿರರಲ್ಲಿ ಒಂದು ಸರ್ಕಲ್ನ ಸೆಂಟರ್ನ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆದ್ವಿ ನಾವು. ಸೊ ಅದನ್ನು ಮಿರರ್ನ ಸೆಂಟರನ್ನು ನಾವು ಪೋಲ್ ಆಫ್ ದ ಮಿರರ್ ಅಂತ ಕರೆದ್ವಿ. ಇದು ಪೋಲ್ ಆಫ್ ದ ಮಿರರ್. ಇವೆರಡರ ನಡುವೆ ಡಿಸ್ಟೆನ್ಸ್ ಇದೆ, ಅದನ್ನು ನಾವು ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರೆದ್ವಿ. ಸೊ ಈ ಸೆಂಟರ್ ಆಫ್ ಕರ್ವೇಚರ್ ಮತ್ತು ಪೋಲ್ ಆಫ್ ಮಿರರ್ನ ಮುಖಾಂತರ ನಾವು ಒಂದು ಸ್ಟ್ರೈಟ್ ಲೈನ್ ಹೇಳ್ತೀವಿ, ಎಕ್ಸ್ ವೈ ಅಂತ ಸ್ಟ್ರೈಟ್ ಲೈನ್ ಇದೆ, ಎಕ್ಸ್ ಮತ್ತು ವೈ. ಸೊ ಈ ಸ್ಟ್ರೈಟ್ ಲೈನನ್ನು ಎಕ್ಸ್ ಟು ವೈ, ಈ ಸ್ಟ್ರೈಟ್ ಲೈನನ್ನು ನಾವು ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರೆದ್ವಿ. ಆಮೇಲೆ ವೆನ್ ಪ್ಯಾರಲಲ್ ರೇಸ್ ವಿಚ್ ಆರ್ ಪಾಸಿಂಗ್ ಥ್ರೂ ದ ಪ್ರಿನ್ಸಿಪಲ್ ಆಕ್ಸಿಸ್, ಈ ಪ್ರಿನ್ಸಿಪಲ್ ಆಕ್ಸಿಸ್ಗೆ ಪ್ಯಾರಲಲ್ ಲೈನ್ಸ್ ಪಾಸ್ ಆಗಿ ಅವು ರಿಫ್ಲೆಕ್ಟ್ ಆದಮೇಲೆ ಎಲ್ಲಿ ಮೀಟ್ ಆಗ್ತವೆ, ಅವೆಲ್ಲವೂ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ. ನೋಡಿ ಪ್ರಿನ್ಸಿಪಲ್ ಆಕ್ಸಿಸ್ನ ಮೇಲೆ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತವೆ. ಆ ಮೀಟ್ ಆಗುವಂಥ ಪಾಯಿಂಟನ್ನು ನಾವು ಪ್ರಿನ್ಸಿಪಲ್ ಫೋಕಸ್ ಅಂತ ಕರೆದ್ವಿ. ಗೊತ್ತಾಗ್ತಿದೆಯಾ? ಸೊ ಈ ಪ್ರಿನ್ಸಿಪಲ್ ಫೋಕಸ್ ಮತ್ತು ಪಿ ಇದರ ನಡುವಿನ ಡಿಸ್ಟೆನ್ಸನ್ನು ನಾವು ಏನಂತ ಕರೆದ್ವಿ, ಫೋಕಲ್ ಲೆಂತ್ ಅಂತ ಕರೆದ್ವಿ. ಗೊತ್ತಾಗತ್ತಾ? ಪಿ ಮತ್ತು ಎಫ್ ಅನ್ನು ನಾವು ಫೋಕಲ್ ಲೆಂತ್ ಅಂತ ಕರಿತೀವಿ, ಡಿಸ್ಟೆನ್ಸನ್ನು. ಅರ್ಥ ಆಗ್ತಿದೆ ಅಲ್ವಾ ಮಕ್ಕಳೇ ನಿಮಗೆ? ಅರ್ಥ ಆಯ್ತಲ್ವಾ ಎಲ್ಲದು ಟೆಕ್ನಿಕಲ್ ಟರ್ಮ್ಸು ನಾವು ಈ ಲೆಸನಲ್ಲಿ ಓದಿದ್ದಂಥದ್ದು. ಸೊ ಇನ್ನು ನಾವು ಇನ್ನೊಂದು ಹೇಳಿಲ್ಲ ನಾನು, ಇದೇ ಥರನೇ ಆಪೋಸಿಟ್ ಯಾವುದಕ್ಕೆ, ಕಾನ್ವೆಕ್ಸ್ ಮಿರರ್ಗೆ ಕೂಡ ಫೋಕಲ್ ಲೆಂತ್ ಇದೇ ಆಗಿರುತ್ತೆ. ಹೇಗೆ, ಇದು ಪ್ರಿನ್ಸಿಪಲ್ ಫೋಕಸ್ಸು, ಲೈಟ್ ರೇಸ್ಗಳು ಹೀಗೆ ಬರ್ತಾವೆ, ಈಗ ಬಂದು ಯಾವುದೋ ಒಂದು ಪಾಯಿಂಟಿಂದ ಡೈವರ್ಜ್ ಆಗಿದೆ ಅಂತ ಅನಿಸುತ್ತೆ. ಹೀಗೆ ಈ ಪಾಯಿಂಟಿಂದ ಡೈವರ್ಜ್ ಆಗಿದೆ, ಹೀಗೆ ಡೈವರ್ಜ್ ಆಗಿದೆ, ಅದೇ ರೀತಿ ಹೀಗೆ ಬಂದಿದೆ, ಹೀಗೆ ಬಂದಿದೆ. ಸೊ ಇದನ್ನು ನಾವು, ಇದು ಕಾಣಲ್ಲ ನಮಗೆ, ಇಲ್ಲಿಗೆ ಇದೇ ಫೋಕಲ್ ಪಾಯಿಂಟ್ ಆ್ಯಂಡ್ ಈ ಡಿಸ್ಟೆನ್ಸನ್ನೇ ನಾವು ಏನಂತ ಕರಿತೀವಿ, ಫೋಕಲ್ ಲೆಂತ್ ಅಂತ ಕರಿತೀವಿ, ಆ ಡಿಸ್ಟೆನ್ಸನ್ನು. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಫಾರ್ ಕಾನ್ವೆಕ್ಸ್ ಮಿರರ್. ಓಕೆ, ರೈಟ್. ಸೊ ಎಲ್ಲ ಟೆಕ್ನಿಕಲ್ ಟರ್ಮ್ಸ್ಗಳು ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಕ್ವಶನ್ಸ್ ಎಲ್ಲ ಬರ್ಕೊಂಡ್ರಿ ಅಲ್ವಾ? ವಾಟ್ ಈಸ್ ಫೋಕಲ್ ಲೆಂತ್, ವಾಟ್ ಈಸ್ ಪ್ರಿನ್ಸಿಪಲ್ ಫೋಕಸ್, ಎರಡು ಬರ್ಕೊಂಡಿದ್ದೀರಾ. ಸೊ ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈಗ ನೆಕ್ಸ್ಟು ಈ ಟೆಕ್ನಿಕಲ್ ಟರ್ಮ್ಸ್ನ ತಿಳ್ಕೊಂಡ್ರಿ ನಾವು. ಇನ್ನು ರಿಫ್ಲೆಕ್ಷನ್ ಹೇಗಾಗತ್ತೆ ಈ ಕರ್ವ್ಡ್ ಮಿರರ್ಸಲ್ಲಿ, ಅಂದರೆ ಕಾನ್ಕೇವ್ ಮಿರರ್ ಮತ್ತು ಕಾನ್ವೆಕ್ಸ್ ಮಿರರಲ್ಲಿ ರಿಫ್ಲೆಕ್ಷನ್ ಯಾವ ರೀತಿ ಆಗುತ್ತೆ ಅಂತ ಓದ್ಕೊಬೇಕು ಅಂದರೆ ಇದಿಷ್ಟು ಟೆಕ್ನಿಕಲ್ ಟರ್ಮ್ಸ್ ಬೇಸಿಕ್ಸಾಗಿ ಗೊತ್ತಿರಬೇಕು ನಮಗೆ. ಆಮೇಲೆ ಲಾಸ್ ಆಫ್ ರಿಫ್ಲೆಕ್ಷನ್ನ ಓದಬೇಕು ನಾವು. ಮುಂಚೆ ಓದಿದ್ವಲ್ಲ, ಅದು ಪ್ಲೇನ್ ಮಿರರ್ಗೆ ಬರುತ್ತೆ. ಈಗ ನಾವು ಲಾಸ್ ಆಫ್ ರಿಫ್ಲೆಕ್ಷನ್ ಕರ್ವ್ಡ್ ಮಿರರ್ಸಲ್ಲಿ ಲಾಸ್ ಆಫ್ ರಿಫ್ಲೆಕ್ಷನ್ ಹೇಗಿದೆ, ಅಲ್ಲೂ ಕೂಡ ಎರಡೆರಡು ಲಾಸ್ ಇದ್ದಾವೆ ಕರ್ವ್ಡ್ ಮಿರರ್ಸಲ್ಲಿ. ಸೊ
ಯಾವ ರೀತಿ ಲಾಸ್ ಆಫ್ ರಿಫ್ಲೆಕ್ಷನ್ ಹೇಗಾಗತ್ತೆ ಅಂದರೆ ಯಾವ ರೀತಿ ರಿಫ್ಲೆಕ್ಷನ್ ಆಗುತ್ತೆ ಲೈಟ್ ರೇಸು ಕರ್ವ್ಡ್ ಮಿರರ್ಸಲ್ಲಿ ಪಾಸ್ ಆದಾಗ ಅಂತ ನಾವು ತಿಳ್ಕೊಂಡ್ರೆ, ಅದು 2 ಲಾ ಮುಖಾಂತರ ನಾವು ಓದ್ತೀವಿ ಅದನ್ನ. ಸೊ ಆ ಲಾಸ್ನ ತಿಳ್ಕೊಂಡ್ರೆ ನಾವು ನೆಕ್ಸ್ಟು ಇಮೇಜಸ್ ಯಾವ ರೀತಿ ಫಾರ್ಮ್ ಆಗುತ್ತೆ ಕರ್ವ್ಡ್ ಮಿರರ್ಸಲ್ಲಿ ಅನ್ನೋದನ್ನ ನಾವು ಈಸಿಯಾಗಿ ತಿಳ್ಕೊಬೋದು ಮಕ್ಕಳೇ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ ಲಾಸ್ ಆಫ್ ರಿಫ್ಲೆಕ್ಷನ್ ಇನ್ ಕರ್ವ್ಡ್ ಮಿರರ್. Loss of reflection in curved mirror. So still now we were studied about technical terms used in this lesson, reflection, mirrors, about the mirror. So if you are having any doubts, you can ask the questions in the group. We will answer for that. So thank you. We will meet in the next class.